ಮಹಾಶಿವರಾತ್ರಿ ಕುರಿತು ಪ್ರಬಂಧ. ವೈವಿಧ್ಯಮಯ ಸಂಸ್ಕೃತಿಗಳ ನಾಡು ಭಾರತ. ಹಬ್ಬಗಳ ಶ್ರೀಮಂತ ವಸ್ತ್ರಗಳಿಂದ ಸಮೃದ್ಧವಾಗಿದೆ. ಯಾವುದೇ ಧರ್ಮದ ಹೊರತಾಗಿಯೂ ದೇಶಾದ್ಯಂತ ಜನರು ತಮ್ಮ ಹಬ್ಬಗಳನ್ನು ಅಪಾರ ಉತ್ಸಾಹದಿಂದ ಆಚರಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಹಲವಾರು ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ. ಪ್ರತಿಯೊಂದು ತನ್ನದೇ ಆದ ಮೀಸಲಾದ ಹಬ್ಬಗಳನ್ನು ಹೊಂದಿರುತ್ತವೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಪಾಲ್ಗುಣ ತಿಂಗಳು 12 ತಿಂಗಳುಗಳಲ್ಲಿ ಕೊನೆಯ ತಿಂಗಳು. ಮಂಗಳಕರ ಮಾಘ ಮಾಸಕ್ಕೆ ಸಮಾನವಾದ ಮಹತ್ವದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ್ದರಿಂದ ಈ ತಿಂಗಳಲ್ಲಿ ಸ್ನಾನ ಮತ್ತು ದಾನದಂತಹ ಚಟುವಟಿಕೆಗಳು ಶುಭ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ನಂಬಲಾಗಿದೆ. ಪಾಲ್ಗುಣದಲ್ಲಿ ಶಿವನ ಆರಾಧನೆಯ ಜೊತೆಗೆ ತಾಯಿ ಸೀತಾ, ಕೃಷ್ಣ, ಲಕ್ಷ್ಮಿ ಮತ್ತು ಚಂದ್ರ ದೇವರಂತಹ ದೇವತೆಗಳಿಗೆ ಗೌರವ ಸಲ್ಲಿಸುವುದು ವಾಡಿಕೆ. ಈ ಹಬ್ಬವು ಅಸ್ಪೃಶ್ಯತೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ. ಈ ಮಹತ್ವದ ದಿನದಂದು ಶಿವನು ಸೃಷ್ಟಿ, ಸಂರಕ್ಷಣೆ ಮತ್ತು ಲಯದ ದೈವಿಕ ನೃತ್ಯವನ್ನು ಪ್ರದರ್ಶಿಸಿದನು ಎಂದು ನಂಬಲಾಗಿದೆ. ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ, ರಾತ್ರಿ ಇಡೀ ಎಚ್ಚರವಾಗಿರುತ್ತಾರೆ ಮತ್ತು ಶಿವಲಿಂಗಕ್ಕೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಆಚರಣೆಯು ಶಿವನ ಸದ್ಗುಣಗಳನ್ನು ಸ್ತುತಿಸುವ ಸ್ತೋತ್ರಗಳು ಮತ್ತು ಹಾಡುಗಳ ಪಠಣದಿಂದ ನಿರೂಪಿಸಲ್ಪಟ್ಟಿದೆ. ಮಹಾಶಿವರಾತ್ರಿಯು ಹಿಂದೂ ಚಂದ್ರನ ಕ್ಯಾಲೆಂಡರ್ನಲ್ಲಿ ಕೇವಲ ಸ್ಥಾನ ಪಡೆದಿರುವುದನ್ನು ಮೀರುತ್ತದೆ. ಇದು ಶಿವನಿಗೆ ಭಕ್ತಿಯ ಸಾರವನ್ನು ಎಳೆದುಕೊಳ್ಳುವ ಹಬ್ಬವನ್ನು ಸಾಕಾರಗೊಳಿಸುತ್ತದೆ. ಪಾಲ್ಗುಣ ತಿಂಗಳಿನ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ಕತ್ತಲೆಯ 15 ದಿನಗಳ 14ನೇ ದಿನದಂದು ಬರುವ ಈ ಶುಭರಾತ್ರಿಯನ್ನು ಶಿವನು ಸೃಷ್ಟಿ, ಸಂರಕ್ಷಣೆ ಮತ್ತು ಲಯದ ವಿಶ್ವ ನೃತ್ಯವನ್ನು ಪ್ರದರ್ಶಿಸುವ ಸಂದರ್ಭವೆಂದು ಪರಿಗಣಿಸಲಾಗುತ್ತದೆ.